ಎಕ್ಸ್ಕ್ಯೂಸ್ ಮಿ ಸರ್, ಅಲ್ಲೊಂದು ಕೊಲೆ ಆಗಿದೆ. ಕೊಲೆನಾ? ಎಲ್ಲಿ? ನೀವು ಆ ದೃಶ್ಯ ಚಾನಲ್ ರಿಪೋರ್ಟರ್ ಹೋದಲ್ಲ? ಅದನ್ನ ಆಮೇಲೆ ಹೇಳ್ತೀನಿ ಸರ್. ಅಲ್ಲಿ ಪೈಲ್ವಾನ್ ಕೆಂಪಯ್ಯನವ್ರ ಮನೇಲಿ ಒಂದು ಹುಡುಗಿ ಸತ್ತು ಹೋಗಿದ್ದಾಳೆ. ಆ ಹುಡುಗಿ ಕ್ಯಾರೆಕ್ಟರ್ ಮೇಲೆ ಅನುಮಾನ ಪಟ್ಟು ಆ ಹುಡುಗಿನ ಸಾಯಿಸಿದ್ದಾರೆ ಅಥವಾ ಸೂಸೈಡ್ ಮಾಡ್ಕೊಳ್ಳೋ ಥರ ಹಿಂಸೆ ಕೊಟ್ಟಿದ್ದಾರೆ. ಏನ್ ಸರ್ ನೀವು ಒಂದು ಹುಡುಗಿ ಸತ್ತು ಹೋಗಿದ್ದಾಳೆ ಅಂತ ಹೇಳಿದ್ರೆ ಇಷ್ಟು ಉಡಾಸಾಗಿ ನೋಡ್ತಾ ಇದ್ದೀರಾ? ಏನಾದರೂ ಆಕ್ಷನ್ ತಗೊಳ್ಳಿ. ಏನ್ ಆಕ್ಷನ್ ತಗೋಬೇಕ್ರಿ? ಈಗಾಗಲೇ ಎಲ್ಲ ವಿಷಯ ನಮಗೂ ಗೊತ್ತಾಗೈತಿ. ಹುಡುಗಿ ಬಾಡಿ ದಪ್ಪಣ್ಣು ಆಗೈತಿ. ಹುಡುಗಿ ಹಿಂಗೆ ಆಗೈತೆ ಅಂತ ಯಾರು ಕಂಪ್ಲೇಂಟ್ ಕೊಡಕ್ಕೆ ಕೂಡ ತಯಾರಿಲ್ಲ. ಆ ಹುಡುಗಿಗೆ ಹೊಟ್ಟು ಇತ್ತು, ಅದಕ್ಕೆ ಸತ್ಲು ಅಂತೇಳಿ ಅವ್ರ ಮನೆಯವರ ರಿಪೋರ್ಟು ತಯಾರು ಮಾಡ್ಸ್ಯಾರ. ಹಿಂಗಿದ್ದಾಗ ಏನು ಆಕ್ಷನ್ ತಗೊಳ್ಳೋನು? ಯಾರ ಮೇಲೆ ಕಂಪ್ಲೇಂಟ್ ತಗೊಳ್ಳೋನು? ರೀ, ನೀವು ಹೇಳ್ತೀರಂತೆ ಕಂಪ್ಲೇಂಟ್ ತಗೋತೀನಿ, ವಿಚಾರಣೆನೂ ಮಾಡ್ತೀನಿ. ಈ ಥರ ಗಂಡ ಅನುಮಾನ ಪಟ್ಟಿದ್ದಕ್ಕೆ ಅವಳು ಸತ್ಲು ಅಂತ ವಿಷಯ ಬಯಲಾಕೈತಿ. ಮೊದಲ ಕೆಂಪಯ್ಯನವ್ರು ಅಂದ್ರೆ ಪ್ರಾಣಕ್ಕಿಂತಲೂ ಮಾನಕ್ಕಂಜು ಜನ. ಈಗ ಇದೆಲ್ಲ ಸುದ್ದಿ ಆಗಿ ಹೋಯ್ತು ಅಂತೇಳಿ ಮನೆ ಮಂದೆಲ್ಲ ಸುಸೈಡ್ ಮಾಡ್ಕೊಂಡ್ರೆ ಅವಾಗ ಏನು ಮಾಡೋದು? ಹಂಗಾದ್ರೆ ಒಂದು ಜೀವ ಅನ್ಯಾಯವಾಗಿ ಸತ್ತೋದ್ರೆ ಅದಕ್ಕೆ ಬೆಲೆನೇ ಇಲ್ವಾ ಸರ್? ರೀ, ನಮ್ಮ ಸಮಾಜ ಇನ್ನೂ ಆ ಮಟ್ಟಕ್ಕೆ ಮುಂದುವರೆದಿಲ್ಲ ರೀ. ದಿನಾಲೂ ಸಾವಿರಾರು ಜನ ಆತ್ಮಹತ್ಯೆ ಕೊಲೆ ಆಗೇ ಆಗ್ತಾವ. ಅದ್ರಾಗ 50% ಬಯಲಿಗೆ ಬರಂಗಿಲ್ಲ. 20% ಜನರಿಗೆ ಶಿಕ್ಷಣ ಆಗಂಗಿಲ್ಲ ರೀ. ಯಾಕಂದ್ರೆ ನಮ್ಮಲ್ಲಿ ಹೋಗಿರೋ ಪ್ರಾಣಕ್ಕಿಂತಲೂ ಬದುಕಿರೋರು ಮಾನಕ್ಕೆ ಹೆಚ್ಚು ಬೆಲೆ ಐತಿ ರೀ. ದೊಡ್ಡ ಮಗಳನ್ನ ಕೊಂದಿರೋ ಹಳೆಯನ್ನ ಕ್ಷಮಿಸಿ ಸಣ್ಣ ಮಗಳನ್ನ ಕೊಟ್ಟು ಮದುವೆ ಮಾಡುವ ಎಷ್ಟೋ ಫ್ಯಾಮಿಲಿಗಳನ್ನ ನಾವು ನೋಡಿವಿ. ಇಂಥದ್ರೊಳಗೆ ಯಾರ ಮ್ಯಾಗ ಆಕ್ಷನ್ ತಗೊಳ್ಳೋದು, ಯಾರಿಗೆ ಶಿಕ್ಷೆ ಕೊಡಿಸೋದು ರೀ? ಅಷ್ಟಕ್ಕೂ ಆಮೇಲೆ ವಿಷಯಕ್ಕೆ ನೀವು ಯಾಕೆ ತಲೆ ಹಾಕ್ತೀರಿ? ಅವ್ರಿಗೂ ನಿಮಗೇನು ಸಂಬಂಧ? ನೇರವಾದ ಸಂಬಂಧ ಏನೂ ಇಲ್ಲ ಸರ್. ಆ್ಯಕ್ಚುಲಿ ನಾನು ಇವ್ರಿಗೆ ಬಂದಿದ್ದೆ ಬೇರೆ ವಿಷಯಕ್ಕೆ. CM ಸಾಹೇಬರು ಮಿಸ್ಟರ್ ರಂಜಿತ್ ಕುಮಾರ್ ಅವ್ರ ಹಳೆ ಗರ್ಲ್ಫ್ರೆಂಡ್ನ ಹುಡ್ಕೊಂಡು ಬಂದಿದ್ದು ನಾನು. ಏನು CM ಸಾಹೇಬ್ರ ಹುಡುಗಿ ಈ ಊರಾಗಿದ್ಲಾ? ಅವಳ ಹೆಸರು ಪವಿತ್ರ ಅಂತ. 8 ವರ್ಷಕ್ಕೆ ಮುಂಚೆ ಮಿಸ್ಟರ್ ರಂಜಿತ್ ಕುಮಾರ್ ಇಲ್ಲಿದ್ದಾಗ ಅವಳನ್ನ ಪ್ರೀತಿಸಿದ್ರು, ಮೋಸನೂ ಮಾಡಿದ್ರು. ಹೆಂಗ್ರಿ ಸಾಧ್ಯ? DC ರಂಜಿತ್ ಕುಮಾರ್ ಇಲ್ಲಾಕ್ರಿ ಬರ್ತಾರೆ? 8 ವರ್ಷಕ್ಕೆ ಮುಂಚೆ ಅವ್ರಿಲ್ಲಿ DC ಆಗಿದ್ರು ತಾನೆ? ಯಾರೀ ಹೇಳಿದ್ ನಿಮಗೆ? ಆ ರಂಜಿತ್ ಕುಮಾರ್ DC ಆಗಿ ನಮ್ಮ ಜಿಲ್ಲೆಗೆ ಯಾವತ್ತೂ ಬಂದೇ ಇಲ್ರಿ. ಏನ ಬಂದೇ ಇಲ್ವಾ? ನೋ ಸರ್, 8 ವರ್ಷಕ್ಕೆ ಮುಂಚೆ ಮಿಸ್ಟರ್ ರಂಜಿತ್ ಕುಮಾರ್ ಇಲ್ಲೇ DC ಆಗಿದ್ರು, ಪವಿತ್ರನ ಹುಡುಗಿನ ಪ್ರೀತಿಸಿದ್ರು. ಸಟಾಪೈಸೆ ಬೃಹಸ್ಪತಿ ಥರ ದೊಡ್ಡ ದೊಡ್ಡ ಮಾತಾಡಬೇಡ್ರಿ. 10 ವರ್ಷದಿಂದ ಇದೇ ಜಿಲ್ಲಾದಾಗ ಕೆಲಸ ಮಾಡಕತ್ತೀನಿ. ನನಗೆ ಗೊತ್ತಿಲ್ಲ ಯಾರ್ಯಾರು ಇಲ್ಲಿ DC ಇದ್ರು ಅಂತ.